ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು ಡಿ ಸಿ ವರ್ಸಸ್ ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ ಡಿ ಸಿ ಅವರು ಟಾಸ್ನಾಗ ಇರಲಿಲ್ಲ ಮತ್ತು ಮ್ಯಾಚ್ನ ಗೆದ್ರು. ಒಟ್ಟಿನಲ್ಲಿ ಮೇನ್ಗಳು ಟಾಸ್ ಗೆದ್ಬಿಟ್ಟು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಇಲ್ಲಿ ಇವರು ಸಿಕ್ಕಾಪಟ್ಟೆ ಬೌಲಿಂಗಲ್ಲಿ ರನ್ನ ಹೊಡೆಸ್ಕೊಡ್ರು. ಮೇನ್ ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ಪವರಾಗಿ ಕೊಟ್ಟರು. ಒಟ್ಟಿನಲ್ಲಿ ಬೌಲಿಂಗ್ ಚೆನ್ನಾಗಿತ್ತು ಅವರು. ಏನಕ್ಕೆ ಇಲ್ಲಿ ಮ್ಯಾಚ್ ಇಷ್ಟು ಹೋಗಿದೆ ಅಂದರೆ ಇಲ್ಲಿ ಪೃಥ್ವೀಶ್ ಅಗ್ರೆಸಿವ್ ಆಡೋಕ್ಕೆ ಹೋಗಿ 11 ರನ್ನಕ್ಕೆ ಔಟ್ ಆದರೆ ಇಲ್ಲಿ ಅಕ್ಷಯ್ ಪಟೇಲು ಮತ್ತು ರಿಷಬ್ ಪಂತ್ ಒಳ್ಳೆ ಪಾರ್ಟ್ನರ್ಶಿಪ್ 100 ರನ್ನ ಪಾರ್ಟ್ನರ್ಶಿಪ್ ಮಾಡಿದ್ರು. ಅದರಿಂದನೇ ಮ್ಯಾಚು ಹೋಯ್ತು. ಒಟ್ಟಿನಲ್ಲಿ ಗುರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಔಟ್ ಆಗ್ಬಿಟ್ಟಿದ್ರು. ಪೃಥ್ವೀಶ ಒಂದಿಬ್ಬರು 3 ಜನ ಔಟ್ ಆಗಿದ್ರು ಇವ್ರ ಕಡೆ. ರಿಷಬ್ ಪಂತ್ ಮತ್ತು ಅಕ್ಷಯ್ ಪಟೇಲ್ ಅವರಿಬ್ಬರೇ ಲಾಸ್ಟರು ನಿಂತ್ಕೊಂಡು ಆಡಿದ್ದು. ಇಲ್ಲಿ ರಿಷಬ್ ಪಂತ್ಗೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಅವರು ಲಾಸ್ಟ್ವರೆಗೂ ಇದ್ದರು. ಅಕ್ಷಯ್ ಪಟೇಲ್ ಔಟ್ ಆಗ್ಬಿಟ್ರು ಮಧ್ಯದಲ್ಲಿ. ಅವರಿಬ್ಬರೂ ಅಕ್ಷಯ್ ಪಟೇಲ್ ಹಾಫ್ ಸೆಂಚುರಿ ಆದರೆ ನಮ್ಮ ರಿಷಬ್ ಪಂತ್ ಹಾಫ್ ಸೆಂಚುರಿ. ಲಾಸ್ಟ್ ಅವರು ಮ್ಯಾಚ್ ಸಿಕ್ಕಾಬಿಟ್ಟೆ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಇವ್ರ ಕಡೆ ರಶೀದ್ ಖಾನ್ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗೆದ್ರು. 3 ಓವರ್ ಕೊಟ್ಟರು, 15 ರನ್ ಹೋದ್ರು. 3 ವಿಕೆಟ್ ತೆಗೆದೋಗ್ರು ರಶೀದ್ ಖಾನ್ 3 ವಿಕೆಟ್ ತೆಗಿಲಿಲ್ಲ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ ಸಾಯಿ ಕಿಶೋರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮತ್ತು ಒರೇರಾ ಅಂತ ಹೊಸ ಬೌಲರು ಅವ್ರನ್ನೂ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಸಿಕ್ಕಾಪಟ್ಟೆ ಇದು ಮೋಹಿತ್ ಶರ್ಮಾ ಒಟ್ಟಿನಲ್ಲಿ 73 ರನ್ ಕೊಟ್ಟರು. ಅವರೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಅವರು ಯಾರು ಮಾಡದೇ ಇರೋ ದಾಖಲೆನೇ ಇವರು ಮಾಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ನು ಅವರಿಂದ ಲಾಸ್ಟ್ ಓವರಲ್ಲಿ ಒಂದು 6 ಓವರ್ ಸಿಕ್ಕಾಪಟ್ಟೆ ರನ್ನು. ಅಲ್ಲೇ ಮ್ಯಾಚ್ ಟರ್ನಿಂಗ್ ಆಗಿದ್ದು. ಒಟ್ಟಿನಲ್ಲಿ ರಿಷಬ್ ಪಂತ್ ಅಕ್ಷಯ್ ಪಟೇಲ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಷ್ಟೊಂದು ಟಾರ್ಗೆಟ್ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಆಲ್ಮೋಸ್ಟ್ ಡಿ ಸಿ ಬ್ಯಾಟ್ಸ್ಮನ್ಗಳು ಆಲ್ಮೋಸ್ಟ್ ಎಲ್ಲರೂ ಔಟ್ ಆಗ್ಬಿಟ್ಟಿದ್ರು. ಇಬ್ಬರೇ ಉಳಿದಿದ್ದು. ಒಟ್ಟಿನಲ್ಲಿ ರಿಷಬ್ ಪಂತ್ ಮತ್ತು ಅಕ್ಷಯ್ ಪಟೇಲ್ ಇವರಿಬ್ಬರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಎಲ್ಲಿಂದ ಟರ್ನಿಂಗ್ ಆಯ್ತು ಅಂದರೆ ಆಲ್ಮೋಸ್ಟು 10ನೇ ಓವರ್ಗೆ ಇವರು ಕಡಿಮೆ ಇದ್ರೂ ಎಷ್ಟು 10ನೇ ಓವರ್ಗೆ 100 ಅಂಥದ್ದೇನು ಬಂದಿರಲಿಲ್ಲ. ಎಷ್ಟು 13ನೇ ಓವರ್ಗೆ 100 ಬರೋಕ್ಕೆ ಸ್ಟಾರ್ಟ್ ಆಯಿತು. 100 ಬಂದು ಇವರು 15ನೇ ಓವರಿಂದ ಆಲ್ಮೋಸ್ಟ್ ಮ್ಯಾಚು ಒಂದು 170-180 ಇತ್ತು. ಒಟ್ಟಿನಲ್ಲಿ 15 ಓವರ್ಗೆ ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಅನ್ನೋದಕ್ಕಿಂತ ಮೇನು 20ನೇ ಓವರು ಸಿಕ್ಕಾಬಿಟ್ಟೆ ಮ್ಯಾಚು ಅಲ್ಲೇ 30 ರನ್ ಬಂದ್ಬಿಡ್ತು. ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದ್ರು ಮೋಹಿತ್ ಶರ್ಮಾ ಇಲ್ಲಿ ಸಿಕ್ಕಾಬಿಟ್ಟೆ ಫೀಲ್ಡಿಂಗ್ ಜಿ ಟಿ ಅವರು ಬಿಡ್ತಿದ್ರು. ಅದರಿಂದನೇ ಮ್ಯಾಚ್ ಹೋಯ್ತು. ಒಟ್ಟಿನಲ್ಲಿ ಕ್ಯಾಚ್ಗಳು ಸಿಕ್ಕಾಬಿಟ್ಟೆ ಬಿಟ್ರು ಜಿ ಟಿ ಅವರು. ಆಮೇಲೆ ರಿಷಬ್ ಪಂತ್ ಯಾರು ಏನಾಗಲಿ ಒಬ್ಬರು ನಾನು ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಒಂದು ಸೈಡ್ ಮ್ಯಾಚ್ನ ಮಾಡೋಕ್ಕೆ ಟ್ರೈ ಮಾಡಿದ್ರು. ಒಟ್ಟಿನಲ್ಲಿ ಒಂದು ಸೈಡ್ ಮಾಡಿದ್ರು ಅವರು 224ನ ಇವರು ಹೊಡೆದ್ರು. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಆ ಲಾಸ್ಟ್ ಓವರ್ ಸಿಕ್ಕಾಬಿಟ್ಟೆ ರನ್ನ ಹೊಡೆಸ್ಕೊಂಡಿದ್ದಕ್ಕೆ ಇಷ್ಟು 224 ಬರ್ತಿತ್ತು. ಇಲ್ಲಾಂದರೆ ಎಷ್ಟು 190 ಇಲ್ಲ 200 ನಿಂತ್ಕೋತಿತ್ತು. ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ರಿಷಬ್ ಪಂತ್ ಸಿಕ್ಕಾಬಿಟ್ಟೆ ಅಗ್ರೆಸಿವ್ ಆಡಿದ್ರು. ಒಟ್ಟಿನಲ್ಲಿ 224ನೇ ಚೇಸ್ ಮಾಡೋಕ್ಕೆ ಬಂದವರು ಇವರು. ಅಂಥ ಓಪನಿಂಗ್ ಬಂತೋ ಇಲ್ಲೋ ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ಅದರಿಂದನೇ ಮ್ಯಾಚು ಸಿಕ್ಕಾಬಿಟ್ಟೆ ಮ್ಯಾಚ್ ಇಲ್ಲಿ ಜಿ ಟಿಗೆ ಬೆನ್ನೆಲುಬು ಆಗಿದ್ದೆ. ಶುಭ್ಮನ್ ಗಿಲ್ಲು ಅವ್ರನ್ನೇರ ಬೇಗ ಔಟ್ ಮಾಡಿದ್ರೆ ಮ್ಯಾಚ್ ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ವೃದ್ಧಿಮಾನ್ ಸಹ ಅಗ್ರೆಸಿವ್ ಆಗಿ ಪವರ್ ಪ್ಲೇನ ಸ್ಟಾರ್ಟ್ ಮಾಡೋದು. ಸಾಯಿ ಸುದರ್ಶನ್ ಅಷ್ಟೇ, ಅವರಿಬ್ಬರು ಪವರ್ ಪ್ಲೇ ತನಕನೂ ಇದ್ದರು. ಪವರ್ ಪ್ಲೇ ಆದಮೇಲೆ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಮುಗಿದ ತನಕನೂ 10ನೇ ಓವರ್ ತನಕನೂ ಮ್ಯಾಚು ಅಂತ ವಿಕೆಟ್ ಬೀಳ್ತಿಲ್ಲ. 10ನೇ ಓವರ್ ಆದಮೇಲೆ ವೃದ್ಧಿಮಾನ್ ಸಹ ಔಟ್ ಆದರು. ಅವರಿಂದ ಹಂಗೆ ಸಾಯಿ ಸುದರ್ಶನ್ ಔಟ್ ಆದರು. ಆಮೇಲೆ ಸಲ್ಮಾನ್ ಖಾನ್ ಅಂತ ಯಾರೋ ಒಬ್ಬರು ಅವರು ಬೇಗನೆ ಔಟ್ ಆದರು. ಇಲ್ಲಿ ತೆವಾಟಿಯ ಗುರು ಇಲ್ಲಿ ಬೇಗನೆ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ತೆವಾಟಿಯನ ಅದರಿಂದನೇ ಮ್ಯಾಚ್ ಚೇಂಜ್ ಆಗಿದ್ದು. ತೆವಾಟಿಯ ಏನಾದ್ರು ಇದ್ದಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ ತೆವಾಟಿಯನ ಬೇಗ ಔಟ್ ಮಾಡಿದ್ರಲ್ಲ, ಅದರಿಂದನೇ ಮ್ಯಾಚ್ ಇವರು ಗೆಲ್ಲೋ ಚಾನ್ಸಸ್ ಬಂತು. ಏನಾದರೂ ತೆವಾಟಿಯ ಆ ಗ್ಯಾಪಲ್ಲಿ ಒಂದು 10 ರನ್ ಹೊಡೆದಿದ್ರೆ, ಈ ಚಿಕ್ಕ ಯಾರು ಒಬ್ಬರಾರು ಹೊಡೆದಿದ್ರೆ ಮ್ಯಾಚು ಗೆಲ್ಲೋ ಚಾನ್ಸಸ್ ಇತ್ತು. ಆ ಗ್ಯಾಪಲ್ಲೇ ಚಿಕ್ಕ ರನ್ನೇ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅನ್ನೋದು ಈ ಮ್ಯಾಚಿಗೆ ಕಾರಣ. ಒಟ್ಟಿನಲ್ಲಿ ರಶೀದ್ ಖಾನು ಮತ್ತು ಡೇವಿಡ್ ಮಿಲ್ಲರೇ ಈ ಮ್ಯಾಚ್ನ ಗೆಲ್ಲೋಕ್ಕೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಒಟ್ಟಿನಲ್ಲಿ ಸಾಯಿ ಸುದರ್ಶನು ಡೇವಿಡ್ ಮಿಲ್ಲರು ಅವರಿಬ್ಬರಿಂದನೇ ಮ್ಯಾಚ್ ಬರೋಕ್ಕೆ ಇಲ್ಲಿವರೆಗೂ ಸಾಧ್ಯ ಆಯಿತು. ಇಬ್ಬರು ಹಾಫ್ ಸೆಂಚುರಿ ಹೊಡೆದ್ರು. ಮ್ಯಾಟ್ರು ಇಲ್ಲಿ ಡೇವಿಡ್ ಮಿಲ್ಲರ್ಗೆ ಕ್ರೆಡಿಟ್ ಕೊಡಬೇಕು. ಯಾವ ಮ್ಯಾಚಲ್ಲೂ ಆಡ್ತಿರಲಿಲ್ಲ, ಈ ಮ್ಯಾಚ್ ಚೆನ್ನಾಗಿ ಆಡೋರು. 3 ಸಿಕ್ಸ್ ಹೊಡೆಸಿ 4
4 ಹೊಡೆದ್ರು. ಒಟ್ನಲ್ಲಿ ಮ್ಯಾಚ್ ಅಲ್ಲಿಂದನೇ ಟರ್ನಿಂಗ್ ಆಯಿತು ಅನ್ನೋದಕ್ಕಿಂತ ಮುಂಚೆ ಇರೋ ಒಳ್ಳೊಳ್ಳೆ ಬೌಲಿಂಗು ಕುಲ್ದೀಪ್ ಯಾದವ್ ಆಗಲಿ, ಮೇನು ಕುಲ್ದೀಪ್ ಯಾದವ್ ಚೆನ್ನಾಗಿ ಓವರ್ ಮಾಡಿದ್ರು, 2 ವಿಕೆಟ್ ತೆಗೆದ್ರು. ಅವರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಕುಲ್ದೀಪ್ ಯಾದವ್ ಮತ್ತು ಮುಖೇಶ್ ಕುಮಾರ್, ಅಕ್ಷಯ್ ಪಟೇಲ್ ಒಳ್ಳೆ ಓವರ್ ಮಾಡಿದ್ರು. ಒಳ್ಳೊಳ್ಳೆ ಕ್ಯಾಚ್ಗಳನ್ನ, 1 ಕ್ಯಾಚ್ ಮಿಸ್ ಮಾಡಿದ್ರು ಮತ್ತು 2 ಕ್ಯಾಚು ಮೇನ್ ಅವರೇ ಹಿಡ್ದಿದ್ದು ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚು. ಮೇನ್ ಇಲ್ಲಿ ನೋಕಿಯಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ 1 ವಿಕೆಟ್ ತೆಗೆದುಕೊಟ್ರು. ಮತ್ತು ಖಲೀಲ್ ಅಹ್ಮದ್ ಏನು ವಿಕೆಟ್ ತೆಗಿಲಿಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಗುರು ಮುಖೇಶ್ ಕುಮಾರೇ ಅವರು ಮ್ಯಾಚ್ನ ಟರ್ನಿಂಗ್ ಮಾಡಿದ್ದು. ಮುಖೇಶ್ ಕುಮಾರ್, ಕುಲ್ದೀಪ್ ಯಾದವ್, ಅಕ್ಷಯ್ ಪಟೇಲ್ ಮತ್ತು ಖಲೀಲ್ ಅಹ್ಮದ್ ಅವರೆಲ್ಲ ಮ್ಯಾಚ್ನ ಟರ್ನಿಂಗ್ ಮಾಡಿಕೊಂಡು ಮೇನ್ ಇಲ್ಲಿ ನೋಕಿಯಾ ಮ್ಯಾಚನ್ನ ಒಡ್ಸ್ಕೋತಿದ್ರು. ಇಲ್ಲಿ ಕುಲ್ದೀಪ್ ಯಾದವ್ ಮ್ಯಾಚ್ ಟರ್ನಿಂಗ್ ಮಾಡಿದೆ ಅವರು. ಒಟ್ಟಿನಲ್ಲಿ ಮ್ಯಾಚು ಎಲ್ಲಿಂದ ಟರ್ನಿಂಗ್ ಆಯಿತು ಅಂದರೆ ಒಂದು 15ನೇ ಓವರ್ ತನಕನೂ GT ಅವ್ರ ಕೈಲೇ ಮ್ಯಾಚ್ ಇತ್ತು. ಎಲ್ಲಿ ಡೇವಿಡ್ ಮಿಲ್ಲರ್ ಔಟ್ ಆದರೂ ಅಲ್ಲಿಂದ ಮ್ಯಾಚ್ ಹೋಯ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಾಯಿ ಕಿಶೋರ್ ಅವರು ಏನು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಎಲ್ಲ ಅವರು, ಎಷ್ಟು ಬೌಲರ್ ಅವರು ಮ್ಯಾಚ್ನ ತಂದುಕೊಟ್ರು. ಒಟ್ಟಿನಲ್ಲಿ ಕೈಗೆ ಎಷ್ಟು 6 ಬಾಲ್ಗೆ 13 ಹೊಡೆದಿ. ಮತ್ತು ರಶೀದ್ ಖಾನು ಮೇನ್ ಗುರು ಇಲ್ಲಿ. ರಶೀದ್ ಖಾನ್ ತೆವಾಟಿ ಏನಾರು ಔಟ್ ಆಗಿದ್ರೆ ಈ ತೆವಾಟಿ ಏನಾರು ಔಟ್ ಆಗಿರಲಿಲ್ಲ ಅಂದಿರಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ ಅವರು ಔಟ್ ಆದರೂ ಸತಿ ಅವರ ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ರು GTಗೆ. ರಶೀದ್ ಖಾನು ಮತ್ತು ಸಾಯಿ ಮೇನ್ ಇಲ್ಲಿ ಇವರು ಮ್ಯಾಚು ಇಲ್ಲಿ ಎಲ್ಲಿಂದ ಹೋಗೋದು ಅಂದರೆ ಸಾಯಿ ಕಿಶೋರ್ ಅವರಿಬ್ಬರಿಂದನೇ ಮ್ಯಾಚು. ಒಟ್ಟಿನಲ್ಲಿ ಒಂಚೂರು ಇನ್ನೇನು ಕೈಗೆ ಬರ್ತಾ ಇದ್ದಂಗೆ ಇಲ್ಲಿ ಬೌಲಿಂಗ್ ಕೊಟ್ಬಿಟ್ಟು ಮೇನ್ ಕುಲ್ದೀಪ್ ಯಾದವ್ಗೆ ವಿಕೆಟ್ನ ತೆಗೆದುಕೊಟ್ರು. ಅವರಿಂದನೇ ಮೇನು ಅವರು ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಡ್ತಿದ್ರು ಕುಲ್ದೀಪ್ ಯಾದವ್. ಬೇರೆ ಬಂದ್ಬಿಟ್ಟು ವಿಕೆಟ್ನ ತೆಗಿತಿದ್ರು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಗಿದ್ದು. ಒಟ್ಟಿನಲ್ಲಿ ಇವರು ಮ್ಯಾಚ್ ಸಿಕ್ಕಾಬಿಟ್ಟೆ ಹೊಡೆಸ್ಕೊಂಡ್ರು, ಮ್ಯಾಚು ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಡೇವಿಡ್ ಮಿಲ್ಲರ್ ಸಿಕ್ಕಾಬಿಟ್ಟೆ ರನ್ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡೇವಿಡ್ ಮಿಲ್ಲರ್ ಔಟ್ ಆದರು, ಅದರಿಂದ ಮ್ಯಾಚ್ ಟರ್ನಿಂಗ್ ಆಗಿದ್ದು. ಒಟ್ಟಿನಲ್ಲಿ ಏನೋ ಒಂದು ಚಿಕ್ಕ ಹೋಪ್ ಇದ್ದಿದ್ದು ರಶೀದ್ ಖಾನ್ ಅಷ್ಟೇ. ಲಾಸ್ಟ್ ಓವರ್ ತನಕ ತಗೊಂಡೋದ್ರು. ಏನಾರು ಆ ಗ್ಯಾಪಲ್ಲಿ ಯಾರು ಒಬ್ಬರು ಮಧ್ಯೆ ರನ್ ಹೊಡೆದಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಮೋಹಿತ್ ಶರ್ಮಾ ಆ ಮ್ಯಾಚಲ್ಲಿ ಲಾಸ್ಟ್ ಓವರ್ ಹೊಡೆಸ್ಕೊಂಡೈತಿಲ್ಲ ಅಂದರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇರ್ತಿತ್ತು. ಒಟ್ಟಿನಲ್ಲಿ ಮೇನ್ ಗುರು ನಾನು ಹೇಳಿದೆ ಪ್ರಿವ್ಯೂ ಹೊಡೆದಿಲ್ಲ, DCS ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಬ್ಯಾಟಿಂಗ್ ಚೇಂಜಸ್ ಮಾಡ್ತಾರೆ ಅಂತ. ಬ್ಯಾಟಿಂಗಲ್ಲೂ ಚೇಂಜ್ ಮಾಡಿದ್ರು, ಬೌಲಿಂಗಲ್ಲೂ ಚೇಂಜಿಂಗ್ ಮಾಡಿಸಿದ್ರು. ಅದರಿಂದ DC ಗೆಲ್ಲಾಕಿದ್ರು. ಹೋಮ್ ಗ್ರೌಂಡ್ ಅಡ್ವಾನ್ಸ್ ತಗೊಂಡಿದ್ರು. ಒಟ್ಟಿನಲ್ಲಿ GT ಗೆಲ್ತಾರೆ ಅಂತ ನಾನು ಪ್ರಿವ್ಯೂ ಹೇಳಿದೆ. GT ಗೆಲ್ಲಿಲ್ಲ, DC ಗೆದ್ದಿದ್ರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮಗೇನಾಗಿದೆ ಇಷ್ಟ ಇದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.